ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ರುಚಿಕರವಾಗಿ ಬಾಯಲ್ಲಿ ನೀರು ಬರಿಸೋವಂಥ ಕುರ್ಮದ ರೆಸಿಪಿ. ಇದು ದೋಸೆ, ಇಡ್ಲಿ, ಚಪಾತಿ, ಪೂರಿ, ಗೀ ರೈಸು, ಜೀರಾ ರೈಸ್ ಎಲ್ಲದ್ರ ಜೊತೆಲೂ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಮೊದಲನೇ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ. ಎಣ್ಣೆ 2ರಿಂದ 3 ಚಮಚದಷ್ಟು. ಎಣ್ಣೆ ಬಿಸಿ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, ಒಂದು ದೊಡ್ಡ ಈರುಳ್ಳಿನ ಉಪಯೋಗ ಮಾಡಿದ್ದೀನಿ. ಈರುಳ್ಳಿ ಸ್ವಲ್ಪ ಹೊಂಬಣ್ಣ ಬರಬೇಕು, ಅಲ್ಲಿವರೆಗೂ ಬೇಯಿಸ್ಕೋಬೇಕು. ಈಗ ಈರುಳ್ಳಿ ಹೊಂಬಣ್ಣ ಬಂದಿದೆ. ಕಟ್ ಮಾಡಿ ಇಟ್ಕೊಂಡು ಚೆನ್ನಾಗಿ ಹಣ್ಣಾಗಿರೋ ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊ, ಹಸಿ ಬಟಾಣಿ ಅರ್ಧ ಕೆ ಜಿಯಷ್ಟು ಬಿಡಿಸ್ಕೊಂಡ್ಮೇಲೆ ಅರ್ಧ ಕೆ ಜಿಯಷ್ಟು ಕಲಿಸ್ಕೊಂಡು ಬಟಾಣಿ ಮತ್ತು ಟೊಮೆಟೊ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು. ಬೇಗ ಆಗೋಗುತ್ತೆ. ಸುಮಾರು ಒಂದು 7ರಿಂದ 8 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಇದು ಬೇಯೋಷ್ಟರಲ್ಲಿ ಇದಕ್ಕೆ ಮಸಾಲಾನ ರುಬ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಕಾಯಿ ಚೂರುಗಳು, ಸಣ್ಣ ತೆಂಗಿನಕಾಯಲ್ಲಿ ಅರ್ಧ ಹೋಳಷ್ಟನ್ನ ಉಪಯೋಗ ಮಾಡ್ತಾಯಿದ್ದೀನಿ. ಹಸಿರು ಮೆಣಸಿನಕಾಯಿ 3. ಇದನ್ನು ನೆನೆಸಿಟ್ಕೊಂಡಿರೋ ಗೋಡಂಬಿ ಸುಮಾರು ಒಂದು 12ರಿಂದ 15 ಇದನ್ನು ಹಾಕೊಳ್ಳೋದ್ರಿಂದ ಗ್ರೇವಿ ಗಟ್ಟಿ ಬರುತ್ತೆ. ಗೋಡಂಬಿ ಮನೇಲಿಲ್ಲ ಅಂದರೆ ಇದಕ್ಕೆ ಬದಲಾಗಿ ಹುರ್ಗಡ್ಲೆನ ಕೂಡ ಉಪಯೋಗ ಮಾಡ್ಬೋದು. ಗಸಗಸೆ 1 ಟೇಬಲ್ ಸ್ಪೂನಷ್ಟು, ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಮತ್ತೊಮ್ಮೆ ರುಬ್ಲಿಕ್ಕೆ ನೀರನ್ನ ಹಾಕೊಳ್ಳೋ ಅವಶ್ಯಕತೆ ಏನಿಲ್ಲ. ಗೋಡಂಬಿ ನೆನೆಸಿಟ್ಟಿದ್ನಲ್ಲ, ಆ ನೀರನ್ನ ಹಾಕ್ಕೊಂಡಿದ್ದೀನಿ, ಅಷ್ಟೇ ಸಾಕಾಗುತ್ತೆ. ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ರುಬ್ಬಿದ್ದಾಗಿದೆ. ಬಟಾಣಿ ಟೊಮೆಟೊ ಕೂಡ ಚೆನ್ನಾಗಿ ಬೆಂದಿದೆ. ಗರಂ ಮಸಾಲ 1 ಟೇಬಲ್ ಸ್ಪೂನಷ್ಟು, ಧನಿಯಾ ಪುಡಿ 1 ಟೇಬಲ್ ಸ್ಪೂನಷ್ಟು. ಧನಿಯಾ ಪುಡಿ ಮನೇಲಿಲ್ಲ ಅಂದರೆ ಧನಿಯಾ ಕಾಳಿದ್ರೆ, ಕೊತ್ತಂಬರಿ ಬೀಜ ಇದ್ದರೆ ರುಬ್ಲಿಕ್ಕೆ ಹಾಕ್ಕೊಂಡು ರುಬ್ಕೋಬೋದು. ಮಸಾಲ ರುಬ್ಕೊಂಡ್ವಲ್ಲ, ಅದ್ರ ಜೊತೆಗೆ ಹಾಕ್ಕೊಂಡು ರುಬ್ಕೋಬೋದು. ಒಣ ಮಸಾಲೆ ಹಾಕ್ಕೊಂಡ್ಮೇಲೆ ಮತ್ತೊಮ್ಮೆ ಸುಮಾರು ಒಂದು 20 ಸೆಕೆಂಡಷ್ಟು ಬೇಯಿಸ್ಕೊಂಡ್ರೆ ಒಳ್ಳೆಯದು. ಮಸಾಲ ರುಬ್ಬಿಟ್ಕೊಂಡಿದ್ನಲ್ಲ ಅದು. ಅರ್ಧ ಲೀಟ್ರಷ್ಟು ನೀರು. ಕನ್ಸಿಸ್ಟೆನ್ಸಿ ಸ್ವಲ್ಪ ತೆಳುವಾಗಿದ್ದರೂ ಇವಾಗ ಯೋಚನೆ ಮಾಡೋಕ್ಕೆ ಹೋಗಬೇಡಿ, ತಣ್ಣಗಾದ್ಮೇಲೆ ಗಟ್ಟಿ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು. ಚೆನ್ನಾಗಿ ಕುದಿಸ್ಕೋಬೇಕು. ಈ ಪದಾರ್ಥಗಳನ್ನೆಲ್ಲ ಹಾಕ್ಕೊಂಡ್ಮೇಲೆ ಎಲ್ಲ ಪದಾರ್ಥಗಳು ಚೆನ್ನಾಗಿ ಹೊಂದ್ಕೋಬೇಕು. ಅದಕ್ಕೋಸ್ಕರ ಈಗ ರುಚಿಕರವಾಗಿರೋಂಥ ಸೈಡ್ ಡಿಶ್ಶು ರೆಡಿಯಾಗಿದೆ. ತುಂಬಾ ಜಾಸ್ತಿ ಟೇಸ್ಟಿಯಾಗಿತ್ತು ಇದು. ಬಟಾಣಿ ಜೊತೆಗೆ ನಿಮ್ಗೆ ಯಾವ ತರಕಾರಿ ಇಷ್ಟ ಆ ತರಕಾರಿನ ಹಾಕ್ಕೊಂಡು ಮಾಡ್ಕೋಬೋದು. ಎಲ್ಲ ಆದಮೇಲೆ ಕೊನೆಯಲ್ಲಿ ಕಸೂರಿ ಮೇಥಿ ಅಥವಾ ಕಸ್ತೂರಿ ಮೇಥಿ. ಇದು ಮನೇಲಿಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ, ಹಾಕ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಟ್ರೈ ಮಾಡಿ ನೋಡಿ. ಮೊದಲೇ ಹೇಳ್ದಂಗೆ ಎಲ್ಲದ್ರ ಜೊತೆಲೂ ಈ ಸೈಡ್ ಡಿಶ್ಶು ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.